ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಪ್ರತಿ ಸಾರಿ ನಾವು ಹಿಂದೆ ಮಾಡಿರುವಂಥ ತಪ್ಪನ್ನು ತಿದ್ದುಕೊಂಡು ಮುಂದುವರಿಬೇಕು. ಸೊ ಇದನ್ನು ಕೆ ಇ ಅವರು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರುವಂಥದ್ದು. ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ಇಯರ್ ಸಿ ಇ ಟಿ ಎಕ್ಸಾಮಿಗೆ ಹೋದಂತಹ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಶಾಕ್ ಏನು ಕಾದಿತ್ತು ಅಂತಂದರೆ, ಸೊ ಏನು ಸಿಲೆಬಸ್ ರೆಡ್ಯೂಸ್ ಆಗಿತ್ತು, ಆ ಸಿಲೆಬಸ್ ರೆಡ್ಯೂಸ್ ಆಗಿರೋದು ಗೊತ್ತಿಲ್ಲದೇನೆ ಕೆ ಇ ಅವರು ಕಂಪ್ಲೀಟ್ ಸಿಲೆಬಸ್ ಮೇಲೆ ಕ್ವಶನ್ ತೆಗೆದುಬಿಟ್ಟಿದ್ರು. ಬಟ್ ವಿದ್ಯಾರ್ಥಿಗಳು ಎಷ್ಟೋ ಚಾಪ್ಟರ್ಸ್ಗಳನ್ನು ಓದೇ ಇರಲಿಲ್ಲ. ಅಂತಹ ಕೇಸಲ್ಲಿ ಮತ್ತೆ ಯಾವ್ಯಾವ ಸಿಲೆಬಸ್, ಯಾವ್ಯಾವ ಚಾಪ್ಟರ್ಸ್ಗಳು ಸಿಲೆಬಸ್ಸಲ್ಲಿ ಇರಲಿಲ್ಲ ಅಂಥೇಳಿ ನೋಡಿಕೊಂಡು ಆ ಕ್ವಶನ್ ಆ ಸಿಲೆಬಸ್ ಮೇಲೆ ಬಂದಿದ್ದರೆ ಆ ಕ್ವಶನನ್ನು ಡಿಲೀಟ್ ಮಾಡಿಬಿಟ್ಟು ಉಳಿದಿರುವಂತಹ ಮಾರ್ಕ್ಸ್ಗಳಿಗೆ, ಕ್ವಶನ್ಗಳಿಗೆ ಮಾರ್ಕ್ಸನ್ನು ನೀಡಿಬಿಟ್ಟು ಸೊ ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಕೆಲವೊಂದಷ್ಟು ಸಬ್ಜೆಕ್ಟ್ಗಳಲ್ಲಿ 15ರಿಂದ 20 ಮಾರ್ಕ್ಸನ್ನು ಮೈನಸ್ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡಿರೋದು ಕೂಡ ಇದೆ. ಅಂದರೆ 60 ಮಾರ್ಕ್ಸಿನ ಪೇಪರ್ನ 45 ಮಾರ್ಕ್ಸ್ ಪೇಪರ್ ಆಗಲಿ ಅಥವಾ 43 ಮಾರ್ಕ್ಸಿನ ಪೇಪರ್ ಆಗಿ ಕನ್ವರ್ಟ್ ಮಾಡಿ ಸೊ ರಿಸಲ್ಟನ್ನು ಅನೌನ್ಸ್ ಮಾಡಿರುವಂಥ ಎಕ್ಸಾಂಪಲ್ಸ್ ಇವೆ. ಸೊ ಆ ರೀತಿ ಈ ವರ್ಷ ಯಾವುದೇ ತಪ್ಪು ಆಗಬಾರ್ದು ಅಂಥೇಳಿ ಈ ವರ್ಷ ಕೆ ಇ ಅವರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಕಂಪ್ಲೀಟ್ ಸಿಲೆಬಸ್ಸನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೋಡಿ, ನೀವೀಗ ಸಿ ಇ ಟಿ ಕೆ ಇ ಅಂಥೇಳಿ ವೆಬ್ಸೈಟಿಗೆ ಹೋಗಿಬಿಟ್ಟು ಪ್ರವೇಶ ಅಂತ ಕ್ಲಿಕ್ ಮಾಡಿದರೆ ಈಗ ನಿಮಗೆ ಯು ಜಿ ಸಿ ಇ ಟಿ 2025 ಅಂಥೇಳಿ ಒಂದು ಟ್ಯಾಬ್ ಕಾಣಿಸ್ತದೆ. ಅದನ್ನು ಈ ವರ್ಷ ಇವತ್ತು ರಿಲೀಸ್ ಮಾಡಿರುವಂಥದ್ದು. ಅದನ್ನು ಕ್ಲಿಕ್ ಮಾಡಿದರೆ ನಿನ್ನೆ ರಿಲೀಸ್ ಮಾಡಿರುವಂತಹ ನೋಟಿಫಿಕೇಷನ್ ಆಗಿರ್ಬೋದು, ಕೋರ್ಸ್ ಅಂದರೆ ಈ ಒಂದು ಸಿ ಇ ಟಿಯ ಟೈಮ್ ಟೇಬಲ್ ಆಗಿರ್ಬೋದು ಕಾಣಿಸ್ತದೆ. ಅದರ ಪಕ್ಕದಲ್ಲಿ ಸಿ ಇ ಟಿ 2025 ಪಠ್ಯಕ್ರಮ ಅಂತ ಕಾಣಿಸ್ತದೆ, ಅಂದರೆ ಸಿಲೆಬಸ್ ಅಂತ ಕಾಣಿಸ್ತದೆ, ರೈಟ್. ಸೊ ಈ ಸಿಲೆಬಸ್ಸನ್ನು ಕ್ಲಿಕ್ ಮಾಡಿದರೆ ನಿಮಗೆ 4 ಸಬ್ಜೆಕ್ಟ್ ಪಿ ಸಿ ಎಂ ಬಿಯ ಡಿಟೇಲ್ಡ್ ಸಿಲೆಬಸ್ ಕಾಣಿಸ್ತದೆ. ನಾನು ಈ 4 ಸಿಲೆಬಸ್ಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತಾ ಇರೋದೇನಂತಂದರೆ, ಈ ವರ್ಷ ನೀವು ಏನು ಪಿ ಯು ಸಿಯಲ್ಲಿ ಕಲ್ತಿದ್ದೀರಿ ಮತ್ತು ನೀವು ಪ್ರಥಮ ಪಿ ಯು ಸಿಯಲ್ಲಿದ್ದಾಗ ಏನೆಲ್ಲ ವಿಷಯಗಳನ್ನು ಕಲ್ತಿದ್ದೀರಿ ಅವೆಲ್ಲ ವಿಷಯಗಳು ನಿಮಗೆ ಸಿ ಇ ಟಿಯಲ್ಲಿ ಬರ್ತದೆ. ಸೊ ಸಿಲೆಬಸ್ ಬಗ್ಗೆ ಯಾವುದೇ ಡೌಟನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸಿಲೆಬಸ್ ಏನಿದೆ ಅದು ನಿಮಗೆ ಆ್ಯಸ್ ಇಟ್ ಈಸ್, ನೀವು ಈ ವರ್ಷ ಮತ್ತು ಹಿಂದಿನ ವರ್ಷ ಫಸ್ಟ್ ಪಿ ಯು ಸಿ ಏನು ಕಲ್ತಿದ್ದೀರಿ ಅವಷ್ಟು ಸಿಲೆಬಸ್ ಆ್ಯಸ್ ಇಟ್ ಈಸ್ ಇದೆ. ಯಾವುದೇ ಎಕ್ಸ್ಟ್ರಾ ಸಿಲೆಬಸ್ ಆ್ಯಡ್ ಆಗಿಲ್ಲ. ಈಗ ನಿಮಗೆ ಕೆಮಿಸ್ಟ್ರಿಯಲ್ಲೇ ನಾನು ತೋರಿಸ್ತಾ ಹೋಗ್ತೀನಿ. ಕೆಮಿಸ್ಟ್ರಿಯಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಕೆಮಿಕಲ್ ಬಾಂಡಿಂಗ್ ಆದಮೇಲೆ ಥರ್ಮೋಡೈನಮಿಕ್ಸ್ ಇದೆ, ಸ್ಟೇಟ್ಸ್ ಆಫ್ ಮ್ಯಾಟರ್ ನೀವು ಈ ವರ್ಷ ಕಲ್ತಿಲ್ಲ, ಈ ವರ್ಷ ಸಿಲೆಬಸ್ಸಲ್ಲಿ ಇಲ್ಲ. ಬಟ್ ಹಿಂದಿನ ವರ್ಷ ಸ್ಟೇಟ್ಸ್ ಆಫ್ ಮ್ಯಾಟರ್ ಮೇಲೂ ಕ್ವಶನ್ ಕೇಳಿಬಿಟ್ಟಿದ್ರು. ಅದೇ ಹೇಳಿದ್ನಲ್ಲ, ಅವರು ಕಂಪ್ಲೀಟ್ ಸಿಲೆಬಸ್ ಅಂತ ಇಟ್ಕೊಂಡು ಕ್ವಶನ್ ಕೇಳಿಬಿಟ್ಟಿದ್ರು. ಕೆಮಿಸ್ಟ್ರಿಯಲ್ಲಿ ಟೋಟಲ್ 30 ಚಾಪ್ಟರ್ ಇದೆ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಸೇರಿಸಿ. ಸೊ 30 ಚಾಪ್ಟರ್ ಮೇಲೆ ಕ್ವಶನ್ ಕೇಳಿಬಿಟ್ಟಿದ್ರು. ಬಟ್ ಡಿಲೀಟೆಡ್ ಸಿಲೆಬಸ್ ಪ್ರಕಾರ 19 ಚಾಪ್ಟರ್ ಮಾತ್ರ ಕ್ವಶನ್ ಕೇಳಬೇಕಿತ್ತು. ಬಟ್ ಈ ವರ್ಷ ಸಿಲೆಬಸ್ ಏನು ರಿಲೀಸ್ ಮಾಡಿದ್ದಾರೆ, ಇದರಲ್ಲಿ 19 ಚಾಪ್ಟರ್ಗಳನ್ನು ಮಾತ್ರ ಆ್ಯಡ್ ಮಾಡಿದ್ದಾರೆ, ರೈಟ್. ನೋಡಿ, ಕರೆಕ್ಟಾಗಿ ನೀವು ನೋಡ್ತಾ ಹೋಗಿ. ಸೊ 19 ಚಾಪ್ಟರ್ಗಳನ್ನು ಮಾತ್ರ ಆ್ಯಡ್ ಮಾಡಿರುವಂಥದ್ದು. ಎಲ್ಲ ಸಿಲೆಬಸ್ ನೀವು ಏನು ಕಲ್ತಿದ್ದೀರಿ ಅವಷ್ಟು ಮಾತ್ರ ಇದೆ, ಮತ್ತು ಪ್ರಾಕ್ಟಿಕಲ್ ಸಿಲೆಬಸ್ ಇಲ್ಲ. ಅದು ಕೂಡ ಬಹಳ ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಸಿಲೆಬಸ್ ನಿಮಗೆ ಇಲ್ಲ ಅನ್ನೋದು ಗೊತ್ತಿರಲಿ. ಬಟ್ ನೀಟ್ ಆ್ಯಂಡ್ ಜೆ ಇಗೆ ಪ್ರಾಕ್ಟಿಕಲ್ ಸಿಲೆಬಸ್ ಕೂಡ ಆ್ಯಡ್ ಆಗಿದೆ, ಪಿ ಬ್ಲಾಕ್ ಕೂಡ ಆ್ಯಡ್ ಆಗಿದೆ ಅಲ್ವಾ. ಬಟ್ ಆದರೆ ಸಿ ಇ ಟಿಯಲ್ಲಿ ಪ್ರಾಕ್ಟಿಕಲ್ ಸಿಲೆಬಸ್ ಇಲ್ಲ. ಮತ್ತು ಪಿ ಯು ಸಿಯಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳನ್ನು ಕಲ್ತಿದ್ದೀರಿ ಅವೆಲ್ಲ ಚಾಪ್ಟರ್ಗಳು ನಿಮಗೆ ಇಲ್ಲಿ ಇರ್ತದೆ. ಅಷ್ಟೇ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ಮ್ಯಾಥಮೆಟಿಕ್ಸಲ್ಲೂ ಕೂಡ ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಟೀಚರ್ಸ್ಗಳನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೇಮ್ ಸಿಲೆಬಸ್ ಇದೆ. ಅಂದರೆ ಈ ವರ್ಷ ನಿಮ್ಮ ಮತ್ತೆ ಯಾವುದು ಕಲ್ತಿದ್ದೀರಿ ಸೆಕೆಂಡ್ ಪಿ ಯು ಸಿ ಮತ್ತು ಲಾಸ್ಟ್ ಇಯರ್ ಫಸ್ಟ್ ಪಿ ಯು ಸಿಯಲ್ಲಿ ಏನು ಕಲ್ತಿದ್ದೀರಿ ಅವಷ್ಟು ಚಾಪ್ಟರ್ಸ್ಗಳು ಆ್ಯಸ್ ಇಟ್ ಈಸ್ ಇದೆ. ಬಯಾಲಜಿಕಲ್ಲೂ ಕೂಡ ಹಾಗೇ ಇದೆ. ಸೊ ಫಿಸಿಕ್ಸಲ್ಲೂ ಕೂಡ ಹಾಗೇ ಇದೆ. ಸೊ ಅದಕ್ಕಾಗಿ ಇದು ಒಂದು ಖುಷಿಯ ವಿಚಾರ ಮತ್ತು ಒಂದು ಸಮಾಧಾನದ ವಿಚಾರ ಏನಂತಂದರೆ, ಈ ವರ್ಷ ಕ್ವಶನ್ ಪೇಪರಲ್ಲಿ ಯಾವುದೇ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಇರೋದಿಲ್ಲ. ವಿದ್ಯಾರ್ಥಿಗಳು ಖುಷಿಯಿಂದ ತಮ್ಮ ಸಿಲೆಬಸ್ ಏನಿದೆ ಅದನ್ನು ಪ್ರಿಪೇರ್ ಆಗಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.